ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ಬಂತು, ಈಗಾಗಲೇ ಸಹಿ ಆಗಿದೆ, ಎಲ್ಲ ಗೆಜೆಟ್ಗೆ ಹೋಗ್ತಾ ಇದೆ. ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದರು. ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು. ಕಪ್ಪಾಳ ಕೊಡದಿಲ್ಲ ಅಷ್ಟೇ, ಮೋಕ್ಷ ಆಯಿತು. ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸ್ಕೊಂಡಿದ್ದಾರೆ. ಹೇಳಿದ್ದಾರೆ, ನಮ್ಮ ಸರ್ಕಾರ ಇತ್ತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲೇನು ಮಿಸ್ಟೇಕ್ ಇದೆ. ಮೊದಲು ವಾಲ್ಮೀಕಿ ಬಲಿ ನಾಗೇಂದ್ರ, ವಾಲ್ಮೀಕಿ ಜನಾಂಗ. ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ. ಅಂದ್ರೆ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ರಾವ್ ಕಾಲ ಬಂದಿದೆ, ರಾವ್ ಕಾಲ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವ್ರಿಗೆ ಅವ್ರು ಕಂಡ್ರೆ ಆಗಲ್ಲ. ಈಗ ರಾಹುಲ್ ಕಾಲ ಅವ್ರಿಗೆ ರಾಹುಲ್ ಕಾಟದಿಂದ ಈ ಎರಡೂ ಸ್ಥಾನಗಳು ಹೋಗಿದೆ. ಕಾಂಗ್ರೆಸ್ ಪಾರ್ಟಿ ನಾನು ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆಗಸ್ಟಲ್ಲೇ ಶುರುವಾಗ್ಬಿಟ್ಟೈತೆ ಕ್ರಾಂತಿ ಆಗೈತೆ. ಅಂದ್ರೆ ಈ ಸರ್ಕಾರದ ಒಂದೊಂದೇ ಕಲ್ಲು ಉದುರ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಒಬ್ಬೊಬ್ಬರೇ ಕಾಣೆ ಆತವ್ರೆ. ನಾಗೇಂದ್ರನೂ ಅವ್ರ ಬೆಂಬಲಿಗ, ರಾಜಣ್ಣ ಅಂತೂ ಮೌತ್ ಪೀಸ್, ಸಿದ್ದರಾಮಯ್ಯನವರ ಮೌತ್ ಪೀಸ್ ರಾಜಣ್ಣ. ಮೊನ್ನೆ ಹಾಸನದ ಉಸ್ತುವಾರಿ ತೆಗೆದ್ರು, ಈಗ ಮಂತ್ರಿನೇ ತೆಗೆದುಬಿಟ್ರು. ಅಂದರೆ ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದ ವಿರೋಧಿ. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದಕ್ಕೆ ನಾಲಾಯಕ್. ಇವಾಗ ಅಸೆಂಬ್ಲಿಯಲ್ಲಿ ಹೇಳಿದ್ರು HK ಏನು ಆಗೇ ಇಲ್ಲ ಅಂತ. ಈಗ ಇನ್ನ ಗೆಜೆಟ್ ಬರ್ತಾ ಇದೆ, ಅವಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೈತೆ. ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರಿ ನೀವು? ಏನೂ ಆಗಿಲ್ಲ, ಎಲ್ಲ ಸರಿ ಇದೆ. ಬಿಜೆಪಿಯವ್ರ ಭ್ರಮೆ. ಈಗ ಯಾರ ಭ್ರಮೆ? ನಿಮ್ಮದು ಭ್ರಮೆ. ನೀವು ಭ್ರಮೆಯಲ್ಲಿರೋರು. ಇಂಥ ಸಿದ್ದರಾಮಯ್ಯ ಕುರ್ಚಿಯ ಕಾಲುಗಳು ಅಲುಗಾಡ್ತಾ ಇದೆ. ಅಕ್ಟೋಬರಲ್ಲಿ ಸಿದ್ದರಾಮಯ್ಯ ಹೋಗೋಕ್ಕೆ ಏನು ಬೇಕೋ ಅಷ್ಟು ಪ್ಲಾನನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. 2 ಕಾಲು ಕಿತ್ತಾಕಿದ್ದಾರೆ, ಇನ್ನೆರಡರ ಮೇಲೆ ನಿಂತಿದೆ. ಇನ್ನೊಂದು ಕಾಲು ಕಿತ್ತರೂ ಬಿದ್ದೋಗ್ಬಿಡ್ತೈತಿ ಚೇರು. ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗೆ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ 2ನೇ ವಿಕೆಟ್. ಅಂದ್ರೆ ಈ ಸರ್ಕಾರ 2ನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ.